ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ರಾ ರೈಡ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾವು ಬಂದು 2 ಡೇಸಿಂದ ಲೇಯಲ್ಲಿ ಸ್ಟೇ ಆಗಿದ್ವಿ. ಮೊನ್ನೆ ನೈಟ್ ಲೇ ಬಂದಿದ್ದು, ಮೊನ್ನೆ ನೈಟ್ ಆ್ಯಂಡ್ ಎಸ್ಟರ್ಡೇ ಕಂಪ್ಲೀಟ್ ಲೇಯಲ್ಲಿ ಸ್ಟೇ ಆಗಿದ್ದು. ಇವತ್ತು ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ವಿ, ಬೇಗ ಹೋಗಬೇಕು ಅಂದ್ಕೊಂಡ್ವಿ, ಬಟ್ ಆಗಿಲ್ಲ. ಆಲ್ರೆಡಿ ಟೈಮ್ 11 o'clock ಆಗಿದೆ. ಹಂಗೆ ನಮ್ಮ ಬಾಯ್ಸ್ ಎಲ್ಲ ರೈಡ್ ಮುಗಿಸ್ಕೊಂಡು ಬರ್ತಾವ್ರಾಗಲೇ. ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ಅಟ್ ಸಿ ಯಾವುದಪ್ಪ ಇದು, ಸಾಕು ಯಪ್ಪ, ಜೋರಾಗಿ ಉಸಿರಾಡಂಗೆ ಆಗ್ತಾಯಿದೆಯಲ್ಲ ಯಪ್ಪ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಲೇ ಸಿಟಿ. ನಾವು ಅಲ್ಲಿಂದ ಇಲ್ಲಿ ತನಕ ಬಂದಿರೋದು ಆಲ್ಮೋಸ್ಟ್ 1.5 hour ಆಯಿತು. ಯಾಕೆಂದರೆ ರೋಡ್ ಹಂಗಿದೆ, ಟರ್ನಿಂಗ್ಸು ಏನು ಮಾಡೋಕ್ಕಾಗಲ್ಲ. ಬಟ್ ಲಿಟ್ರಲಿ ನಾವೇನೇ ನೋಡ್ತೀವಿ ಎಲ್ಲ ಬರ್ತ ಅನ್ಸುತ್ತೆ. ಆಕ್ಸಿಜನ್ ಯಾಕೆ सेट आराम से. ಸರ್ ಎಲ್ಲ ಕರ್ನಾಟಕನಾ? ಮೈಸೂರು ಅವರ ಎಲ್ಲ? ಹಾಂ ಸರ್. ಇಲ್ಲ ನಾವು ರೈಡ್ ಬಂದಿರೋದು ಬೆಂಗಳೂರಿಂದ. ಓಕೆ, ನಾವು ಕರ್ದಂಗ ಸೆಕೆಂಡ್ ಹೈಯೆಸ್ಟ್ ಮೋಟರಬಲ್ ಪಾಸ್ ಹತ್ತತ್ರ ಇದ್ದೀವಿ. ಎಲ್ಲ ನಮ್ಮ ಕರ್ನಾಟಕದವ್ರು ಸಿಕ್ಕಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಹೇಗೆ ಅನ್ನಿಸ್ತಿದೆ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸು? ಯಾವ್ರವ್ರು ಸರ್ ಎಲ್ಲರೂ? ಎಲ್ಲ ಬ್ಯಾಂಗ್ಳೂರು, ಮೈಸೂರು ಎಲ್ಲ ಕಡೆಯಿಂದನೂ ಒಟ್ಟಿಗೆ ಬಂದಿದ್ದಾರೆ. ಹಾಂ, ಓಕೆ ಸರ್. ನಮ್ಮ ಕರ್ನಾಟಕದವರು ಇಷ್ಟು ದೂರ ಬಂದಮೇಲೆ ಸಿಗೋದೇ ದೊಡ್ಡ ವಿಷಯ. ಫೈನ್, ಎಲ್ಲರೂ ಸೇಫಾಗಿ ಹೋಗೋಣ, ಸೇಫಾಗಿ ರೀಚ್ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಓಕೆ, ಬಾಯ್. ನೋಡಿ, ಕಾರ್ದಂಗ್ಲ ಹತ್ರ ಯಾವ ಥರ ಟ್ರಾಫಿಕ್ ಆಗಿದೆ. ನಾವು ಯಾವ ಜಾಗದಲ್ಲಿ ನಿಂತಿದ್ದೀವಿ ನೋಡಿ. ಸ್ವಲ್ಪ ಲೆಫ್ಟಿಗೆ ಹೋದರೆ ಮುಗಿದ ಕತೆ. ಬಟ್ ಏನು ಮಾಡೋಂಗಿಲ್ಲ, ಜಾಗನೇ ಇಲ್ಲ ಹೋಗೋಕ್ಕೆ. ಹತ್ತೋದೇನು ಹತ್ಬಿಟ್ಟಿದ್ದಾರೆ, ಇಳಿಯೋ ಕಷ್ಟ ಆಗ್ತಾಯಿದೆ. ಅಯ್ಯೋ ಪಾಪ. ಅಯ್ಯೋ, ತುಂಬ ಕಷ್ಟಪಡ್ತವ್ರೆ. ಈ ಜಾಗದಲ್ಲಿ ನಿಂತ್ಕೊಂಡಿದ್ದನ್ನೆಲ್ಲ ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿದೆ. ಆಲ್ಟಿಟ್ಯೂಡ್ ಎಷ್ಟಿದೆ ಅಂತ? 17,982 feet, ಅಂದರೆ ಸಿ ಲೆವೆಲಿಂದ. ಓಕೆ, ಕಾರ್ದಂಗ್ಲಿಂದ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲೇ ಅರೌಂಡ್ 35-40 minutes ತನಕ ಇಲ್ಲೇ ನಿಂತಿದ್ವಿ. ಸಿಕ್ಕಾಪಟ್ಟೆ ಗರುಡ್ಗರು ಇಲ್ಲಿ. ಯಪ್ಪ, ಎಷ್ಟು ಜನ, ಲಿಟ್ರಲಿ 3-4 members ಏನೋ ಬಿದ್ದಿದ್ದು ಆಕ್ಸಿಜನ್ ಪ್ರಾಬ್ಲಮ್ ಆಗಿ. ನನಗೆ ಮಾತಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಮಾತಾಡ್ತಾ ಇದ್ರೆ ಆರಾಮಾಗಿ ಉಸಿರಾಡ್ಕೊಂಡು ಹೋಗ್ಬಿಡ್ಬೋದೇನೋ. ವೀಡಿಯೋದಲ್ಲಿ ಮಾತಾಡ್ಕೊಂಡು ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ. ಅಯ್ಯಪ್ಪ, ಸುಸ್ತಾಗೋಯ್ತು ಗುರು. ಈ ಕಡೆ ನೋಡಿದ್ರೆ ಬಿಸಿಲಿದೆ, ಈ ಕಡೆ ನೋಡಿದ್ರೆ ಕೋಲ್ಡ್ ವಿಂಡ್ ಹೊಡಿತಾ ಇದೆ. ಅಯ್ಯೋ, ಬಟ್ ಇದೆಲ್ಲ ಏನು ಸ್ನೋ ಆಗಿದೆ ಅಂದರೆ, ಜಾನ್ವರಿ ಮಂತಲ್ಲೆಲ್ಲ ಬಂದುಬಿಟ್ರೆ ಏನು ಮುಗೀತು ಕತೆ. ಈ ರೋಡೆಲ್ಲ ಸ್ನೋ ಮುಚ್ಚೋಗಿರುತ್ತೆ ಆಲ್ಮೋಸ್ಟು. ಇಲ್ಲಿ ನೋಡಿ, ಇಲ್ಲಿ ಅಯ್ಯಪ್ಪ, ಇಲ್ಲಿ ಬಾಯಿಲಿ ಯಪ್ಪ, ನಿಂತ್ಕೊಳ್ಳೋಕೆ ತುಂಬ ಡೇಂಜರು. ಫಸ್ಟ್ ಹೋಗ್ಬಿಡೋಣ. ಬಾಬಾ, ಇದೇ ಥರನೇ ಫುಲ್ ರೋಡೆಲ್ಲ ಬ್ಲಾಕ್ ಆಗಿಬಿಡುತ್ತೆ. ಸಖತ್ ಮಾತ್ರ ನಿಜ. ಈ ರೋಡಲ್ಲಿ ಹೋಗ್ತಾಯಿದ್ರೆ ಏನೇನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅಂತಲೇ ಗೊತ್ತಾಗ್ತಾಯಿಲ್ಲ. ಒಂದೊಂದು ಜಾಗನೂ ಒಂದೊಂದು ಥರ ಇದೆ ಗುರು. ಇದು ಪಾಪ ಏನು ಸ್ನೋ ಇದು. ನಾವು ಬಾರಾಲಚ್ಚ ಪಾಸಲ್ಲೆಲ್ಲ ನೋಡಿದ್ವಿ,
ಬಟ್ ಇದು ಮಾತ್ರ ನೆಕ್ಸ್ಟ್ ಲೆವೆಲ್. ಎಲ್ಲೂ ನೋಡಿದ್ರು ಇಲ್ಲಿ ನೋಡಿ, ಇಲ್ಲಿ ಸ್ನೋ ಮೌಂಟೇನ್ ಇಷ್ಟು ಹತ್ರದಲ್ಲಿದ್ದೀವಿ. ಸಖತ್ ಮಾತ್ರ ಇದು. ಎವ್ರಿ ಮಿನಿಟ್ಗೊಂದೊಂದು ಎಕ್ಸ್ಪೀರಿಯನ್ಸ್ ನಮಗೆ. ವಾವ್. ನಮ್ಮ ಬೈಕರ್ಸ್ ಹುಡ್ಗೆ ಒಂದು ಮಾತು ಹೇಳ್ತೀನಿ, ಯಾರ್ಯಾರು ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಆದಷ್ಟು ಜುಲೈ ಒಳಗಡೆ ಬರೋಕ್ಕೆ ಟ್ರೈ ಮಾಡಿ. ಈಗ ಆಲ್ರೆಡಿ ಲಾಸ್ಟ್ ವೀಕಲ್ಲಿದ್ದೀವಿ ನಾವು, ಬಟ್ ನೆಕ್ಸ್ಟ್ ರೈನ್ ಸ್ಟಾರ್ಟ್ ಆಗಿಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಈಗೇನು ನೋಡ್ತಾ ಇದ್ದೀರಾ, ಒಳ್ಳೆ ಎಕ್ಸ್ಪೀರಿಯನ್ಸ್ ತೊಗೊಂಡು ಹೋಗ್ತೀರಾ ನೀವೆಲ್ಲ. ಅರೆ ಏನಿದೆ ಇದೆಲ್ಲ. ಈ ಅಮ್ಮ ಏನು ಮಾಡ್ತಾವಳು ಇಲ್ಲಿ? ಹೋ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ನೋಡಿ, ಇಲ್ಲಿಂದ ಹೋಗ್ತಾರೆ. ಯಾಕಂದ್ರೆ ನಮಗೆಲ್ಲ ಬೈಕಲ್ಲಿ ಹೋಗೋಕ್ಕೆ ನಡಕ್ತದೆ ಎಲ್ಲ, ಬಟ್ ಆ ಹುಡುಗಿ ನೋಡಿ ಏನು ಆ್ಯಕ್ಟಿವಿಟಿ ಮಾಡ್ತಾಯಿದೆ, ಸಖತ್ತಲ್ಲ. ಅಲ್ಲಿಂದ ಡೌನ್ ತನಕ ಹೋಗೋದು ಅದೆಲ್ಲ ಸುಮ್ಮನೆ ಎಲ್ಲ ಗುರು, ಎಕ್ಸ್ಪೀರಿಯೆನ್ಸ್ ಇರಬೇಕು, ಯಾರ್ಯಾರೋ ಬಂದು ಮಾಡೋಕ್ಕಾಗಲ್ಲ. ಶಬಾಷ್ ಮಾತ್ರ ಆ ಹುಡುಗಿ. ಇಲ್ಲಿ ಸ್ವಲ್ಪ ಸ್ಲೋಗಿ ಹೋಗೋದು ಬೆಟರು. ನೋಡಿ ಇಲ್ಲಿ ಯಾವ ಥರ ಇದೆ, ಕಾರ್ದುಂಗ್ಲಾ ಹೆವೆನ್. ನಿಜ ಹೇಳ್ತೀನಲ್ಲ, ಮೈಂಡ್ ಬ್ಲೋಯಿಂಗ್ ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ ಇದೆಲ್ಲ ನೀವೇನು ವೀಡಿಯೋದಲ್ಲಿ ನೋಡ್ತಾ ಇದ್ದೀರ, ಡೈರೆಕ್ಟಾಗಿ ಏನಾದರೂ ಬಂದು ನೋಡಿದರೆ ಬೇರೆನೇ ಎಕ್ಸ್ಪೀರಿಯೆನ್ಸ್ ನಿಮಗೆಲ್ಲ. ಕಾರ್ದುಂಗ್ಲಾ ಪಾಸ್ ಎಂಟ್ರಿ ಆಗೋಕ್ಕಿಂತ ಮುಂಚೆ ಒಂದು 3 ಕಿಲೋಮೀಟರ್ಸ್ ಬಿಫೋರು ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಒಂದು ಹುಡುಗಿ ದಪ್ಪ ಅಂತ ಬಿದ್ದೇ ಹೋಗ್ಬಿಡ್ತು. ಅರೆ ಆ ಹುಡುಗಿ ನೋಡಿದಾಗ ನಮಗೆ ಬೇಜಾರಾಗೋಯ್ತು ಪಾಪ ಅಂತ. ಬಟ್ ಇಲ್ಲಿ ನೋಡಿ, ಈ ಮೌಂಟೇನ್ಸ್ ಮಧ್ಯದಲ್ಲಿ ಅಡ್ವೆಂಚರ್ ಆ್ಯಕ್ಟಿವಿಟಿ ಮಾಡ್ತಾಯಿದೆ. ಗ್ರೇಟ್ ಅಲ್ವಾ? ಏನು ಮಾಡೋಕ್ಕಾಗಲ್ಲ, ಹುಡುಗ ಅಂತಲ್ಲ, ಎಲ್ಲರಿಗೂ ಅಷ್ಟೇ. ಇಲ್ಲಿ ಸರಳ ಇದೆಲ್ಲ, ಇದೆಲ್ಲ ಸ್ನೋಯಿಂದ ಬರ್ತಿರೋದು. ಎಷ್ಟು ಕೋಲ್ಡ್ ಇದೆ ಇದು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ರೈಡ್. Oh shit. ಅಲ್ಲಿ ನೋಡಿ, ಇಲ್ಲಿ ಗ್ಲೌಸ್ ಹಾಕ್ಕೊಂಡಿಲ್ಲ, ಮರ್ತೇ ಹೋಗಿದೆ, ಅಲ್ಲೇ ಉದ್ರೋಯ್ತು ಅನ್ಸುತ್ತೆ. ಗ್ಲೌಸ್ ನೋಡಿ ಇಲ್ಲಿ ಎಲ್ಲಿ ಬೀಳಿಸ್ಕೊಂಡು ಹೋಗಿದ್ದೀನಿ. ಅರೆ ಎಂಥ ಮಾರಾಯ ನೀನು, ಬಗ್ಗದು ಎದ್ದೇಳೋದೇ ಕಷ್ಟ ಇಲ್ಲಿ ಅಂಥದ್ರಲ್ಲಿ. ಅಯ್ಯೋ, ಇದೇನಾದರೂ ಈಗ ಬೀಳಿಸ್ಕೊಂಡು ಹೋಗಿದ್ದು ನಮ್ಮ ಸೈಡ್ ಆಗಿದ್ರೆ ಗೊತ್ತೇ ಆಗ್ತಾ ಇರಲಿಲ್ಲ. ಇಲ್ಲಿ ಥಂಡಿ ಅಲ್ವಾ, ಫೀಲ್ ಆಯಿತು. ಇದೇನು ಗ್ಲೌಸೇ ಇಲ್ವಲ್ಲ ಅನ್ನಿಸ್ತಾಯಿದೆ ಅವಾಗ. ಅರೆ ಎಕ್ಸಾಕ್ಟ್ ಕಾರ್ದುಂಗ್ ವಿಲೇಜ್ ಇದು ಅಷ್ಟೇ, ಒಂದು ಸಣ್ಣ ವಿಲೇಜ್ ಅಷ್ಟೇ. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಮನೆಗಳು ಜಾಸ್ತಿ, ಹೋಮ್ ಸ್ಟೇಸೇ ಜಾಸ್ತಿ ಇಲ್ಲೆಲ್ಲ. ಅಂದರೆ ಅವ್ರೇನು ಮನೆ ಈ ಊರವ್ರು ಇರ್ತಾರಲ್ಲ ಅವರೇನೇ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಇನ್ನೊಂದು ಏನಂದರೆ ಇಲ್ಲಿಯವ್ರಿಗೆ ಜಾಸ್ತಿ ಬಿಸ್ನೆಸ್ ಇಲ್ಲ. ಅಂದರೆ ಇದೇನು ಮಾಡ್ತಾಯಿದ್ದಾರೆ ಇದೇ ಬಿಸ್ನೆಸ್ಸು. ಅಂದರೆ ಹೋಮ್ ಸ್ಟೇ ಮಾಡ್ಕೋಬೇಕು, ಇಲ್ಲ ಸಣ್ಣದಾಗಿ ಒಂದು ಹೋಟೆಲ್ ಥರ ಒಂದು ಬಿಸ್ನೆಸ್ ಮಾಡ್ಕೋಬೇಕು, ಅಂದರೆ ಫುಡ್ಗೆ ಅಷ್ಟೇ. ಅದು ಬಿಟ್ಟರೆ ತುಂಬ ಏನು ಮಾಡೋಕ್ಕಾಗಲ್ಲ. ನಮ್ಮ ಥರ ನಮಗಿರೋ ಅಷ್ಟು ಆಪ್ಷನ್ ಇಲ್ಲೆಲ್ಲ ಜಾಸ್ತಿ ಇಲ್ಲ. ನಮಗಿದ್ರೆ ಏನು ಬೇಕಾದರೂ ಮಾಡ್ಬೋದು. ನಾವು ಬ್ಯಾಂಗ್ಳೂರು ಬಂದರೆ ಏನು ವರ್ಕ್ ಬೇಕಾದರೂ ಮಾಡ್ಕೊಂಡು ಜೀವನ ಮಾಡ್ಬೋದೇನೋ. ಬಟ್ ಇಲ್ಲಿ ಅವ್ರಿಗೆ ತುಂಬ ಕಷ್ಟ. ಫಸ್ಟ್ ಥಿಂಗ್ ಇಲ್ಲಿ ಇರೋದೇ ಕಷ್ಟ, ಅಂಥದ್ರಲ್ಲಿ ಜೀವನ ಮಾಡೋದು ಇನ್ನು. ಇವನ್ನೆಲ್ಲ ನೋಡಿ ನಾವು ತುಂಬ ಕಲಿಯೋದಿದೆ. ಲೇ ಲದಾಖಲ್ಲಿ ಏನು ಕಲ್ತ್ಕೊಂಬಂದೆ ಅಂದರೆ ಇಲ್ಲಿನ ಕಲ್ಚರು, ಇಲ್ಲಿನ ಜನಗಳು ಇರೋ ರೀತಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ನಾವೆಲ್ಲ 10-15 ಸಾವಿರ ಅಂದರೆ ಅಂದ್ಬಿಡ್ತೀವಿ. ಇವ್ರಿಗೆಲ್ಲ 10 ಸಾವಿರ ಸಂಬಳ ಸಿಕ್ಬಿಟ್ರೆ ದೊಡ್ಡ ವಿಷಯ ಅದು. ಹೂ.
ಇದು ನೋಡಿ ಏನು ಚೆನ್ನಾಗಿದೆ ಅಲ್ಲ ರೋಡ್, ಇದು ಸಖತ್ತಾಗಿದೆ ವ್ಯೂ ಇದು. ತುಂಬ ಚೆನ್ನಾಗಿದೆ ಇದು ವ್ಯೂ. ಇಲ್ಲೆಲ್ಲ ಪೆಟ್ರೋಲ್ ಬಂಕ್ಸ್ ಎಲ್ಲ ಆರಾಮಾಗಿದೆಯಪ್ಪ. ನುಬ್ರಾದಲ್ಲೂ ಒಂದು ಪೆಟ್ರೋಲ್ ಬಂಕ್ ನೋಡಿದೆ, ಇಂಡಿಯನ್ ಆಯಿಲು. ದಿಸ್ಕಿಟಲ್ಲೂ ಒಂದಿದೆ HP. ಏನು ಪ್ರಾಬ್ಲಮ್ ಇಲ್ಲ ಪೆಟ್ರೋಲ್ ಬಂಕೆಲ್ಲ. ಇವಾಗೆಲ್ಲ ಹೊಸ ಹೊಸ ಪೆಟ್ರೋಲ್ ಬಂಕೆಲ್ಲ ಚೆನ್ನಾಗಿ ಆಗ್ತಾಯಿದೆ. ಇನ್ನು ಗೂಗಲಲ್ಲೇ ಅಪ್ಡೇಟ್ ಆಗಿಲ್ಲ ಅಷ್ಟೇ. ಓಕೆ, ಡಿಸ್ಕಿ ತೊಳಗೆ ಬಂದ್ವಿ. ಟ್ರಾವೆಲರ್ ನೆಸ್ಟ್ ಅಂತ ಏನೋ ಇದೆ. ಓಕೆ, ಇದು ಯಾವುದು ಚಿಕ್ಕ ಗಲ್ಲಿ ಥರನೇ ಇದೆ. ಮೇ ಬಿ ಇಲ್ಲೇ ಎಲ್ಲ ಇರಬೇಕಷ್ಟೆ. ಇದೇನಾ? ಇದೆ.